ತಾರೀಕು ಪ್ರಾರಂಭ ಆದಂಥ ಸದಸ್ಯತ್ವ ನೋಂದಣಿ ಕ್ಯಾಂಪೇನು ಜನರೊಂದಿಗೆ ಜನತಾದಳ ಈಗಾಗಲೇ ನಿರಂತರವಾಗಿ ಕಳೆದ 40-45 ದಿನದಿಂದ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಸಾಗ್ತಾ ಇದೆ. ಇವತ್ತು ವಿಶೇಷವಾಗಿ ನೆಲಮಂಗಲ ತಾಲೂಕು ಬಂದಿದ್ದೇವೆ. ಇಲ್ಲಿರ್ತಕ್ಕಂಥ ನಿಕಟಪೂರ್ವ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ, ಜೊತೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರ ಇದೆ. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿದೆ. ಅದೇನು ಬಹಳ ಉದ್ದೇಶ ಕಟ್ತಕ್ಕಂಥದ್ದೇನಿಲ್ಲ. ಕೆಲವೊಂದಷ್ಟು ಮುಖಂಡರುಗಳನ್ನ ಭೇಟಿ ಮಾಡಲಿಕ್ಕಿತ್ತು ಡೆಲ್ಲಿನಲ್ಲಿ, ಹಾಗಾಗಿ ಹೋಗ್ತಾ ಇದ್ದೇನೆ. ಈಗ ನಿನ್ನೆಯ ದಿನ ನೀವೆಲ್ಲರೂ ನೋಡಿದ್ದೀರಣ್ಣ, KSRTC BMTC ಸಾರಿಗೆ ನೌಕರರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ, ವೇತನವನ್ನು ಪರಿಷ್ಕರಣೆ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದೆ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನೌಕರರ ಪರವಾಗಿ ಹೋಗಿ ಭಾಷಣ ಬಿಗಿದು ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ. ಬಹುಶಃ ಅವೆಲ್ಲವೂ ಕೂಡ ನಿನ್ನೆಯ ದಿನ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಮತ್ತೆ ಹರಿದು ಬರ್ತಾ ಇತ್ತು, ನೋಡ್ತಾ ಇದ್ವು ಸುದ್ದಿಯನ್ನು. ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು 4.25 ಲಕ್ಷ ಕೋಟಿ ಬಡ್ಜೆಟ್ ಬಗ್ಗೆ ಮಾತಾಡ್ತಾರೆ. ಬಹುಶಃ 800 ಕೋಟಿಯಷ್ಟು ಇವತ್ತು ಸರ್ಕಾರದ ಕಡೆಯಿಂದ ಈ ಒಂದು ವೇತನವನ್ನು ಪರಿಷ್ಕರಣೆ ಮಾಡ್ತಕ್ಕಂಥದ್ದಕ್ಕೆ ಹಣಕಾಸನ್ನು ಇಡಬೇಕಾಗ್ತದೆ. ಏನು ದೊಡ್ಡ ವಿಚಾರ ಏನಲ್ಲ. 4.25 ಲಕ್ಷ ಕೋಟಿ ಬಡ್ಜೆಟಲ್ಲಿ 800 ಕೋಟಿ ರೂಪಾಯಿ ಇವತ್ತು ನೌಕರರ ಪರವಾಗಿ, ಸಾರಿಗೆ ನೌಕರರ ಪರವಾಗಿ ಕೊಡ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ. ದಯವಿಟ್ಟು ಸುಮ್ಮನೆ ನಾವು ಲಕ್ಷಾಂತರ ಕೋಟಿ ಇದೆ ಅಂತಕ್ಕಂಥದ್ದು ಬೆಂತಟ್ಕೊಳ್ಳೋದು ಬೇಡ. ದಯವಿಟ್ಟು ಇವತ್ತು ಅವರ ಪರಿಸ್ಥಿತಿಗಳೇನಿದೆ ಅದನ್ನು ಗಮನಿಸಬೇಕು. ಅಷ್ಟೇ ಅಲ್ಲ, ನೀವೇ ಇವತ್ತು ಹೇಳಿದ್ದೀರಿ, ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಅವ್ರ ಪರವಾಗಿ ಹೋಗಿ ಭಾಷಣ ಮಾಡಿ ಬಂದಿದ್ದೀರಿ. ಅವ್ರ ಪರವಾಗಿ ಇಲ್ಸಲ್ಲದ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥದ್ದು ಹೇಳಿ ಬಂದಿದ್ದೀರಿ. ದಯಮಾಡಿ ಸಹಕಾರ ಕೊಡಬೇಕು. ಏನಣ್ಣ ನೋಡಿ, ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ವರ್ತನೆ, ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತೊಂದು ಥರ ವರ್ತನೆ, ಇವೆಲ್ಲವೂ ಕೂಡ ರಾಜ್ಯದ ಜನತೆ ನೋಡಿದ್ದಾರೆ. ಇವತ್ತು ಏನು ನೌಕರರು ಕೂಡ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿಲೇನಿಲ್ಲ. ಅವ್ರಿಗೂ ಕೂಡ ಜೀವನೋಪಾಯಕ್ಕೆ, ಜೀವನ ಸಾಗಿಸ್ತಕ್ಕಂಥದ್ದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರು ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಅಂತಕ್ಕಂಥದ್ದಿದ್ದರೆ ದಯವಿಟ್ಟು ಸಾರಿಗೆ ನೌಕರರ ಪರವಾಗಿ ಸ್ಪಂದನೆಯನ್ನು ಮಾಡಬೇಕು. ಇಲ್ಲಾಂದರೆ ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಹೋರಾಟ ಜನತಾದಳ ಪಕ್ಷದ ವತಿಯಿಂದ ಸಾರಿಗೆ ನೌಕರರಿಗೆ ಬೆಂಬಲ ಕೊಡುವ ಮೂಲಕ ನಾವು ಕೂಡ ಅವ್ರ ಜೊತೆಯಲ್ಲಿ ಕೈಗೆ ಎತ್ಕೊಂಡು ನಿಂತ್ಕೋತೇವೆ. ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೇವೆ. ಬನ್ನಿ, ಈಗ ಇದು ಯಾವ ಮಾತಾಡಿದ್ರು ಕೂಡ ಅಪ್ರಸ್ತುತ. ಇಟ್ ಈಸ್ ಟೂ ಅರ್ಲಿ, ಪ್ರೀಮೆಚೂರ್ ಟಾಕ್ಸ್. ಹಾಗಾಗಿ ಮುಂದೆ ಯಾವುದೇ ನಾವು NDA ಮಿತ್ರಕೂಟದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತೀರ್ಮಾನಗಳಾಗಬೇಕಾದಂಥ ಸಂದರ್ಭದಲ್ಲಿ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಕೂತ್ಕೊಂಡು ಬಗೆಹರಿಸ್ತೇವೆ. ಬನ್ನಿ, ಇಟ್ಸ್ ಟೂ ಅರ್ಲಿ.